ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಸ್ವಲ್ಪವಾದರೂ ಕಣ್ಣಿಗೆ ತಂಪಾಗಬಹುದು, ಇಲ್ಲಾಂದ್ರೆ ಈ ಬೇಸಿಗೆ ಆ ತಾಪ ತಾಳೋದಿಕ್ಕಾಗಲ್ಲ. ಹೀಗಂತಾನೆ ಕೆಲವರು ಕೂಲಿಂಗ್ ಗ್ಲಾಸ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಿಲಿಕಾನ್ ಸಿಟಿಲಿ ಈಗ ಕಲರ್ ಕೂಲಿಂಗ್ ಗ್ಲಾಸ್ಗಳದ್ದೇ ದರ್ಬಾರ್. ಹೀಗಾಗಿ ದಬಾಂಗ್ ಸ್ಟೈಲ್ನ ಕೂಲಿಂಗ್ ಗ್ಲಾಸ್ಗಳಿಗೆ ಈಗ ಡಿಮಾಂಡ್. ಸನ್ಗ್ಲಾಸ್ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಮೋರೋವರ್ ಇದು ಸಮ್ಮರ್ ಬೇರೆ, ಸಮ್ಮರಲ್ಲಿ ಸನ್ಗ್ಲಾಸ್ ಹಾಕಲೇಬೇಕು, ಯಾಕಂದರೆ ನಾವು ಡ್ರೈವ್ ಮಾಡ್ತೀವಿ. ಮತ್ತು ಇಟ್ಸ್ ಮೋರ್ ಫ್ಯಾಷನಬಲ್. ಒಂದು ಕಲೆಕ್ಷನ್ ಇದೆ ನಮ್ಮ ಹತ್ರ. ಮತ್ತು ನೋಡಿದ್ದೀರಲ್ಲ ಫಿಲ್ಮ್ಗಳಲ್ಲೆಲ್ಲ, ದಬಂಗ್ ಫಿಲಮ್ ನೋಡಿ, ಅದೊಂದು ಆ ಫಿಲಮ್ ಬಂದಮೇಲಂತೂ ಸನ್ಗ್ಲಾಸ್ಗೆ ಇನ್ನೂ ಜಾಸ್ತಿ ಆಗಿರ್ಬೋದು. ಸದಾ ಹೊಸತನವನ್ನೇ ಬಯಸುವ ಮ್ಯಾಚಿಂಗ್ ಪ್ರಿಯ ಹುಡುಗಿಯರಿಗಾಗಿಯೇ ಬಣ್ಣದ ಸನ್ಗ್ಲಾಸ್ಗಳು ಲಭ್ಯವಿದೆ. ಅದರಲ್ಲೂ ಅನಿಮಲ್ ಪ್ರಿಂಟಿಂಗ್ ಇರುವ ಆಯಿಸ್ಟರ್ ಬ್ರ್ಯಾಂಡ್ ವಿನೂತನ ಶೈಲಿಯಲ್ಲಿ ಹುಡುಗಿಯರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಬೇಸಿಗೆಯ ಬಿಸಿಲಿಗೆ ಕೂಲಿಂಗ್ ಗ್ಲಾಸ್ ಬೇಕೇ ಬೇಕು. ಅದರಲ್ಲೂ ಫ್ಯಾಷನೇಬಲ್ ಲುಕ್ ಯಂಗ್ಸ್ಟರ್ಗಳ ಹಾಟ್ ಫೇವರೇಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಈಗ ಯಾವುದೇ ಹೊಸ ಪ್ರಾಡಕ್ಟ್ ಬರಲಿ, ಯಾವುದೇ ಹೆಸರಾಂತ ಕಂಪನಿಯ ಶಾಪ್ ಓಪನ್ ಆಗಲಿ, ಫ್ಯಾಷನ್ ಶೋ ಕಾಮನ್ ಆಗಿಬಿಟ್ಟಿದೆ. ವೈಟ್ಫೀಲ್ಡ್ನ ಫೆನಿಕ್ಸ್ ಮಾಲ್ನಲ್ಲಿ ನೂತನ ಮ್ಯಾಕ್ಸ್ ಮಳಿಗೆಯ ಉದ್ಘಾಟನೆಯಲ್ಲೂ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ಮ್ಯಾಕ್ಸ್ ಕಂಪನಿಯ ಉಡುಪು ತೊಟ್ಟ ಯುವಕ ಯುವತಿಯರು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. 2013ರ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ವಿಜೇತೆ ನವನೀತ್ ಕೌರ್ ದಿಲಾನ್ ಸಹ ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಬೆಂಗಳೂರಿಗೆ ಮಾವಿನ ಹಣ್ಣು ಈಗಷ್ಟೇ ಕಾಲಿಡ್ತಾ ಇದೆ. ಆದರೆ ರಾಜಧಾನಿ ಹೋಟೆಲ್ನಲ್ಲಿ ಆಗಲೇ ಮ್ಯಾಂಗೋ ಫೆಸ್ಟ್ ಶುರುವಾಗಿದೆ. ಬಾಯಲ್ಲಿ ನೀರೂರಿಸುವ ವಿವಿಧ ಮಾವಿನ ಹಣ್ಣಿನ ಭಕ್ಷ್ಯಗಳು ಗ್ರಾಹಕರನ್ನ ಸ್ವಾಗತಿಸ್ತಾ ಇವೆ. ಮಾವಿನ ಹಣ್ಣಿನ ಭರಾಟೆ ಯಾವ ರೀತಿ ಇದೆ ಅಂತ ನೋಡ್ತಾ ಈ ಹೊತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇಲ್ಲಿ ಎಲ್ಲೆಲ್ಲೂ ಮಾವಿನ ಹಣ್ಣಿನದ್ದೇ ಘಮ. ವೆಲ್ಕಮ್ ಡ್ರಿಂಕ್ನಿಂದ ಮೊದಲುಗೊಂಡು ತರಹೇವಾರಿ ಅಡುಗೆಗಳು ಕೂಡ ಮಾವಿನ ಹಣ್ಣುಗಳದ್ದೇ. ರಾಜಧಾನಿ ಹೋಟೆಲ್ಗಳಲ್ಲಿ ಈಗಾಗಲೇ ಮಾವಿನ ಉತ್ಸವ ಪ್ರಾರಂಭವಾಗಿದೆ. ಮುಂದಿನ 2 ತಿಂಗಳು ಮಾವಿನ ಹಣ್ಣಿನ ವಿಧವಾದ ಭಕ್ಷ್ಯಗಳು ಗ್ರಾಹಕರಿಗೆ ಸಿಗಲಿವೆ. For this, we exclusively for standardization have a specific supplier in Mumbai from where we get the purest of the Alfonso pures, and we also buy seasonal local mangoes. Raw ripe mangoes, and basically the entire menu has been designed in such a way that mango spiking has been done in almost all the dishes. ಊಟದಲ್ಲಿ ಕನಿಷ್ಠ 35 ಐಟಂ ಇದ್ದೇ ಇರುತ್ತೆ. ಮಾವಿನ ರಸ, ಮಾವಿನ ಚಟ್ನಿ, ಅದರದ್ದೇ ಸ್ವೀಟು, ಹೀಗೆ ಒಂದಲ್ಲ ಎರಡಲ್ಲ. ಊಟದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಾನು ಮೊದಲಿಂದನೂ ರಾಜಧಾನಿಯಲ್ಲಿ ತುಂಬ ಐ ಗೋ ಟು ರಾಜಧಾನಿ ಆಫನ್. ಐ ಗೋ ಮೇನ್ಲಿ ಬಿಕಾಸ್ ತುಂಬ ವೆರೈಟೀಸ್ ಇರುತ್ತೆ ಅಂತ. ಎಸ್ಪೆಷಲಿ ಸ್ವೀಟ್ಸು ತುಂಬ ವೆರೈಟೀಸ್ ಇರುತ್ತೆ. ಇವಾಗಂತೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ಅದಕ್ಕೆ ಎಸ್ಪೆಷಲಿ ನಾವು ಇಲ್ಲಿ ಬಂದಿದ್ದು. ವಿ ಚೋಸ್ ರಾಜಧಾನಿ ಮೇನ್ಲಿ ಬಿಕಾಸ್ ದರ್ಸ್ ಮ್ಯಾಂಗೋ ಸೀಸನ್ ಗೋಯಿಂಗ್ ಆನ್ ಅಂತ. ಹಣ್ಣಿನ ರಾಜ ಮಾವಿನ ರುಚಿಗೆ ಸೋಲದವರೇ ಇಲ್ಲ. ಈ ವೈವಿಧ್ಯ ಭಕ್ಷ್ಯ ಭೋಜ್ಯಗಳು ಮಾವು ಪ್ರಿಯರಿಗೆ ಸುಗ್ಗಿ ನೀಡುತ್ತಿವೆ ಅಂದ್ರೂ ತಪ್ಪಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.